ಸೆಪ್ಟೆಂಬರ್ 5ರಂದು ನಡೆಯಲಿರುವ ಪ್ರವಾದಿ ಮಹಮ್ಮದರ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಅಂಜುಮನ್ ಇಸ್ಲಾಂ ಇಲ್ಕಲ್, ಜಮಾತೆ ಅಹಲಿ ಸುನ್ನತ್ ಕರ್ನಾಟಕ ಇಲ್ಕಲ್ ಇವರ ಸಹಯೋಗದೊಂದಿಗೆ ಡಾಕ್ಟರ್ ಸುಭಾಷ್ ಕಾಕಂಡ್ಕಿ ಕಣ್ಣಿನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಶೀಲ್ ಕಾಕಂಡ್ಕಿ ಅವರು ಮೊದಲ ಹಂತವಾಗಿ 26 ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿ ಕನ್ನಡಕಗಳನ್ನು ಉಚಿತವಾಗಿ ನೀಡಿದರು. ಇದೇ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಉಸ್ಮಾನ್ ಗಣಿ ಹುಮನಾಬಾದ್, ಜಮಾತೆ ಅಹಲೆ ಸುನ್ನತ್ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಯೂಸುಫ್ ಬಾಗ್ವಾನ್ ಅವರು ಡಾಕ್ಟರ್ ಸುಶೀಲ್ ಕಾಕಂಡ್ಕಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಹಾಗೆ ಸುಭಾಷ್ ಕಾಕಂಡ್ಕಿ ಅವರ ಆಸ್ಪತ್ರೆಯಲ್ಲಿ ನಮ್ಮ ಸುಶೀಲ್ ಕಾಕಂಡ್ಕಿ ಅವರು ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಎಷ್ಟನೇ ಈದ್ ಮಿಲಾದುನ್ ನಬಿಯ ದಿನದಂದು ಹೋದ ವರ್ಷ 25 ಮಂದಿಗೆ ಆಪರೇಷನ್ ಮಾಡಿದ್ರು ಪುಕ್ಕಟೆಯಾಗಿ. ಆದರೆ ಈ ವರ್ಷ 50 ಮಂದಿಗೆ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಅವ್ರ ಹಕ್ಕಿನಲ್ಲಿ ದುವಾ ಮಾಡಬೇಕು. ಸುಭಾಷ್ ಕಾಕಂಡ್ಕಿ ಅವರಿಗೆ ಎಲ್ಲಾನು ಸ್ವರ್ಗದಲ್ಲಿ ಉನ್ನತ ಸ್ಥಾನ ಕೊಡಬೇಕು ಮತ್ತು ನಮ್ಮ ಸುಶೀಲ್ ಕಾಕಂಡ್ಕಿ ಅವರಿಗೆ ಇನ್ನೂ ಹೆಚ್ಚಿಗೆ ಒಂದು ದೊಡ್ಡ ನೊಬೆಲ್ ಪಾರಿತೋಷಿಕ ಅಂತಾರಲ್ಲ, ಪದ್ಮಭೂಷಣ ಪ್ರಶಸ್ತಿ ಅಂತಾರಲ್ಲ, ಅಂಥ ಪ್ರಶಸ್ತಿ ನಮ್ಮ ಸುಶೀಲ್ ಕಾಕಂಡ್ಕಿ ಅವರು ಬರಲಿ ಅಂತ ಎಲ್ಲರೂ ಅಲ್ಲಾಹನಲ್ಲಿ ದುವಾ ಮಾಡಬೇಕು. ಎಲ್ಲರಿಗೂ ಆರಾಮಿದೆಯಲ್ಲ, ಕಣ್ಕಾಂತ ಇದೆಯಲ್ಲ, ಆ ಸಂತೋಷ. ಇದು ನಮ್ಮ ಅಂಜುಮನ್ ಸಂಸ್ಥೆ ಜಮಾತ್ ಅಹ್ಲೆ ಸುನ್ನತ್ ಜಮಾತ್ ಇಸ್ಲಾಮಿ ವತಿಯಿಂದ 3 ಸಂಘಟನೆಗಳು ಕೂಡಿ ಈ ಒಂದು ಚಿಕ್ಕ ಸೇವೆಯನ್ನು ಮಾಡ್ತಾ ಇದ್ದೀವಿ. ತಾವು ಯಾರೂ ₹1 ಕೊಡೋ ತಮ್ಗೆ ಉಚಿತವಾಗಿ ನೇತ್ರ ಚಿಕಿತ್ಸೆ ಆಗಿದೆ ಇಲ್ಲ, ಅಲ್ಹಮ್ದುಲಿಲ್ಲಾಹ್. ನಾನು ನಮ್ಮ ಸುಶೀಲ್ ಕಾಕಂಡ್ಕಿ ತಮ್ಮೆಲ್ಲರ ಪರವಾಗಿ ಇಡೀ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್ ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ ಕೊಳ್ಳೇಗಾಲದಿಂದ ನೇರ ಪರಿಹಾರ. ಶ್ರೀ ಮಹಾ ಅಘೋರ ತಪಸ್ವಿ ಶ್ರೀ ಮೋಡಿ ಬೆಟ್ಟಪ್ಪನವರು ನಿಮ್ಮ ಸಮಸ್ಯೆಗಳಾದ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಬೇಕೇ, ನಿಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪುತ್ತಿಲ್ಲವೇ, ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ, ಲವ್ ಮ್ಯಾರೇಜ್ ಅಲ್ಲಿ ಕುಟುಂಬದ ಕಿರಿಕಿರಿ, ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಲು, ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳು ಆಗಿದ್ದರೆ ತೆಗೆಯುವ ಏಕೈಕ ಗುರುಗಳು ನಮ್ಮ ಮೋಡಿ ಬೆಟ್ಟಪ್ಪನವರು. ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತೆ ಶತ್ರುಮುತ್ತಿಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಶಾಶ್ವತ ಪರಿಹಾರ ಗ್ಯಾರಂಟಿ. ವಿಳಾಸ ಹಳೆ ಬಸ್ ಸ್ಟಾಪ್ ಪಕ್ಕ ಕೊಳ್ಳೇಗಾಲ. ದೂರವಾಣಿ ಸಂಖ್ಯೆ 9972077803. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.